ಶಿವಣ್ಣ ಕನ್ನಡ ಚಿತ್ರರಂಗದಲ್ಲಿ ಆಲ್ಮೋಸ್ಟ್ 36 ವರ್ಷ ಕಂಪ್ಲೀಟ್ ಆಗಿದೆ. ಈ 36 ವರ್ಷಗಳಲ್ಲಿ 120ಕ್ಕೂ ಹೆಚ್ಚು ಸಿನಿಮಾಗಳು ಮಾಡಿದ್ದಾರೆ. ಅದರಲ್ಲಿ ಸುಮಾರು ಸಿಲ್ವರ್ ಜುಬ್ಲಿ ಸಿನಿಮಾಗಳಿವೆ, 50 ವಾರ ಕಂಪ್ಲೀಟ್ ಮಾಡಿರುವಂತಹ ಸಿನಿಮಾಗಳಿವೆ, 100 ಡೇಸ್ ಸಿನಿಮಾಗಳಿವೆ, ಹೈ ಬಜೆಟ್ ಸಿನಿಮಾಗಳಿದೆ, ರೆಕಾರ್ಡ್ ಬ್ರೇಕ್ ಮಾಡಿರುವಂತಹ ಕಲೆಕ್ಷನ್ ಸಿನಿಮಾಸ್ ಇದೆ, ಪ್ರಶಸ್ತಿಗಳ ಜೊತೆಗೆ ಪ್ರೇಕ್ಷಕರ ಮೆಚ್ಚುಗೆ ಪಡೆದ ಸಿನಿಮಾನೂ ಇವೆ. ಆದರೆ ಶಿವರಾಜ್ ಕುಮಾರ್ ಅಂದ್ರೆ ಇಮ್ಮಿಡಿಯೇಟ್ ಆಗಿ ನಮ್ ಕಣ್ಮುಂದೆ ಬರೋದು ಓಂ ಅನ್ನೋ ಸಿನಿಮಾ. ಇವತ್ತಿಗೂ ಕನ್ನಡ ಚಿತ್ರರಂಗದಲ್ಲಿ ಟ್ರೆಂಡ್ ಸೆಟರ್ ಸಿನಿಮಾ ಆಗಿನೇ ಉಳ್ಕೊಂಡಿದೆ. ಈ ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ ಗಳಲ್ಲೂ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 40 ವೀಕ್ಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾದ ಪ್ರೀ ರಿಲೀಸ್ ಬಿಸ್ನೆಸ್ ಮಾತ್ರ 2 ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿರುತ್ತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ 550 ಸಲ ರೀ ರಿಲೀಸ್ ಆಗಿರೋ ಮೊದಲನೆಯ ಕನ್ನಡ ಸಿನಿಮಾ ಶಿವರಾಜ್ ಕುಮಾರ್ ಅವರ ಓಂ ಸಿನಿಮಾ ಆಗಿರುತ್ತೆ. ಅದು ಮಾತ್ರ ಅಲ್ಲ, 2015 ಅಲ್ಲಿ ಈ ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ನ ಉದಯ ಟಿವಿ ಅವರು 10 ಕೋಟಿ ರೂಪಾಯಿ ತಗೊಂತಾರೆ. ಅಂದ್ರೆ ರಿಲೀಸ್ ಆಗಿ 20 ವರ್ಷ ಆಗಿರುವಂತಹ ಹಳೆಯ ಸಿನಿಮಾಗೆ 10 ಕೋಟಿ ರೂಪಾಯಿ ಸ್ಯಾಟಲೈಟ್ ರೈಟ್ಸ್ ಮಾರ್ತಾರೆ ಅಂದ್ರೆ ಆ ಸಿನಿಮಾದ ಕ್ರೇಜ್ ಯಾವ ತರ ಇರಬಹುದು ಅಂತ ಯೋಚನೆ ಮಾಡಿ.